ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಡಾಕ್ಟರ್ ಚರಿತ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೋಮ್ನ ಸಾಮಾನ್ಯ ಕಾರ್ಮಿಕರ ಪ್ರದೇಶದಲ್ಲಿ ಬೆಳೆದ ಒಂದು ಹುಡುಗಿ ಒಬ್ಬ ತಾಯಿಯ ಕೈಯಲ್ಲಿ ಬೆಳೆದಳು. ಒಂದು ದಿನ ಇಡೀ ದೇಶವನ್ನು ಮುನ್ನಡೆಸುವ ನಾಯಕಿಯಾದಳು. ಇದು ಜಿಯಾರ್ಜಿಯಾ ಮೆಲೋನಿಯವರ ಕತೆ. 1977 ಜನವರಿ 15ರಂದು ಇಟಲಿಯ ರೋಮ್ನಲ್ಲಿ ಜಿಯಾರ್ಜಿಯಾ ಮೆಲೋನಿಯವರು ಜನಿಸಿದರು. ಅವರು ಗರ್ಬಟೆಲ್ಲಾ ಎಂಬ ಸಾಮಾನ್ಯ ಕಾರ್ಮಿಕರ ಪ್ರದೇಶದಲ್ಲಿ ಬೆಳೆದರು. ಬಾಲ್ಯದಲ್ಲೇ ಅವರ ತಂದೆ ಕುಟುಂಬವನ್ನು ಬಿಟ್ಟು ಹೋದರು. ಅವರ ತಾಯಿಯೇ ಕಷ್ಟಪಟ್ಟು ಅವರನ್ನು ಬೆಳೆಸಿದರು. ಅದೇ ಜಿಯಾರ್ಜಿಯಾಗೆ ಧೈರ್ಯ ಮತ್ತು ಹೋರಾಟದ ಮನೋಭಾವವನ್ನು ಕಲಿಸಿತು. ಕೇವಲ 15 ವರ್ಷದ ವಯಸ್ಸಿನಲ್ಲಿ ಜಿಯಾರ್ಜಿಯಾ ಅವರು ರಾಜಕೀಯ ಕ್ಷೇತ್ರಕ್ಕೆ ಕಾಲಿಟ್ಟರು. ಆ ಸಮಯದಲ್ಲಿ ಇಟಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿತ್ತು. ಆದರೆ ಅವರಿಗಿದು ಕೇವಲ ಕೆಲಸವಲ್ಲ, ದೇಶಕ್ಕಾಗಿ ಏನಾದರೂ ಮಾಡಬೇಕೆಂಬ ಒಂದು ಗುರಿಯಾಗಿತ್ತು. 2006ರಲ್ಲಿ ಅವರು ಇಟಲಿಯ ಸಂಸತ್ತಿಗೆ ಆಯ್ಕೆಯಾದರು. ಆಗ ಅವರು ಇಟಲಿಯ ಇತಿಹಾಸದಲ್ಲೇ ಅತಿ ಕಿರಿಯ ಮಹಿಳಾ ಸಂಸದೆಯಾದರು. 31ನೇ ವಯಸ್ಸಿನಲ್ಲಿ ಅವರು ಇಟಲಿಯ ಅತಿ ಕಿರಿಯ ಸಚಿವರಾದರು. ಆಗ ಅವರು ಪ್ರಧಾನಮಂತ್ರಿ ಸಿಲ್ವಿಯೋ ಬೆರ್ಲುಸ್ಕೋನಿ ಸರ್ಕಾರದಲ್ಲಿ ಯುವಜನ ಸಚಿವರಾಗಿ ಕೆಲಸ ಮಾಡಿದರು. 2012ರಲ್ಲಿ ಇಟಲಿಗಾಗಿ ಹೊಸ ಕನಸಿನೊಂದಿಗೆ ಅವರು ಬ್ರದರ್ಸ್ ಆಫ್ ಇಟಲಿ ಎಂಬ ಪಕ್ಷವನ್ನು ಸಹ ಸ್ಥಾಪಿಸಿದರು. ಆ ಪಕ್ಷದ ಹೆಸರು ಇಟಲಿಯ ರಾಷ್ಟ್ರಗೀತೆಯ ಮೊದಲ ಸಾಲಿನಿಂದ ತೆಗೆದುಕೊಳ್ಳಲಾಯಿತು. 2022ರ ಅಕ್ಟೋಬರ್ 22ರಂದು ಜಿಯಾರ್ಜಿಯಾ ಮೆಲೋನಿಯವರು ಇಟಲಿಯ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇಟಲಿಯ ಇತಿಹಾಸದಲ್ಲೇ ಆ ಹುದ್ದೆ ಅಲಂಕರಿಸಿದ ಮೊದಲ ಮಹಿಳೆ ಅವರು. ಜಾರ್ಜಿಯಾ ತಮ್ಮ ದೇಶಭಕ್ತಿ ಮತ್ತು ವಲಸೆ ನೀತಿಯ ಬಗ್ಗೆ ಕಠಿಣ ನಿಲುವು ಮತ್ತು ಕ್ಯಾಥೋಲಿಕ್ ಧರ್ಮದ ಮೇಲಿನ ನಂಬಿಕೆಗೆ ಪ್ರಸಿದ್ಧರಾಗಿದ್ದಾರೆ. 2024ರಲ್ಲಿ ಫೋರ್ಬ್ಸ್ ಪತ್ರಿಕೆ ಅವರನ್ನು ಯುರೋಪಿನ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರೆಂದು ಗುರುತಿಸಿತು. ಗರ್ಬಟೆಲ್ಲಾದ ಸಾಮಾನ್ಯ ಬೀದಿಗಳಿಂದ ರೋಮ್ನ ಅಧಿಕಾರದ ಕೇಂದ್ರದವರೆಗೆ ಜಾರ್ಜಿಯಾ ಮೆಲೋನಿ ಅವರ ಜೀವನ ಒಂದು ಸತ್ಯವನ್ನು ಹೇಳುತ್ತದೆ: ದೃಢ ಸಂಕಲ್ಪ, ಧೈರ್ಯ ಮತ್ತು ನಂಬಿಕೆ ಇದ್ದರೆ ಯಾವ ಅಡೆತಡೆಯನ್ನೂ ದಾಟಬಹುದು. ಅವರ ಕತೆ ನಿಮಗೆ ಪ್ರೇರಣೆ ನೀಡಿದರೆ ಇದನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಯಾವ ವ್ಯಕ್ತಿಯ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ. ಥ್ಯಾಂಕ್ ಯು.